ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಜ್ಯೋತಿ ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನಂತೂ ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣವಾ. ಸೊ ಇವತ್ತಿನ ವ್ಲಾಗ್ ಬಂದು ವರಲಕ್ಷ್ಮಿ ಹಬ್ಬದ ಸ್ಪೆಷಲ್ ವ್ಲಾಗ್ ಆಗಿರುತ್ತೆ. ಸೊ ಇದು ಹಿಂದಿನ ದಿನ ಗುರುವಾರ ಮತ್ತು ಶುಕ್ರವಾರದ 2 ದಿನದ್ದು ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ, ಆಯಿತಾ. ಸೊ ಹಿಂದಿನ ದಿನ ನಾನು ಯಾವ ರೀತಿ ಪ್ರಿಪೇರ್ ಎಲ್ಲ ಮಾಡಿಕೊಂಡೆ, ಯಾವ ರೀತಿ ನಮ್ಮ ಮನೇಲಿ ಮಾಡ್ತೀವಿ ಅನ್ನೋದೆಲ್ಲ ಪ್ರತಿಯೊಂದು ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಸೊ ನಿಮಗೂ ಕೂಡ ಹೆಲ್ಪ್ ಆಗ್ಬೋದು ಅಂತ. ಹಾಗೆಯೇ ನಾನು ನೈಟು ಆಲ್ಮೋಸ್ಟು ನಾನು ಮನೇಲೆಲ್ಲ ಕ್ಲೀನಿಂಗ್ ಎಲ್ಲ ಮುಗ್ದಿತ್ತು, ದೇವ್ರ ಮನೆ ಎಲ್ಲ ಕ್ಲೀನಿಂಗ್ ಎಲ್ಲ ಮುಗ್ದಿತ್ತು. ಸ್ವಲ್ಪ ಐಟಮ್ಸು ತೊಗೊಂಡು ಬರೋದಿತ್ತು. ಸ್ವಲ್ಪ ಹಿಂದಿನ ದಿನ 2-3 ಡೇಸ್ ನಾನು ಆಲ್ಮೋಸ್ಟ್ ಎಲ್ಲ ಸ್ವಲ್ಪ ಶಾಪಿಂಗ್ ಮಾಡ್ತಾನೇ ಇದ್ದೀನಿ. ಹೂವು ಫ್ರೂಟ್ಸ್ ಎಲ್ಲ ಸ್ವಲ್ಪ ತುಂಬ ಕಾಸ್ಟ್ಲಿ ಅಲ್ವಾ, ಹಂಗಾಗಿ ನಮ್ಮ ಹೊಸಕೋಟೆಲ್ಲ ಸಿಗುತ್ತೆ. ನೈಟು ಒಂದು 9:30-10 ಹಂಗೆ ಹೋದರೆ ಸರಿ ಹೋಗುತ್ತೆ ಅಂತ ಅಂದ್ಬಿಟ್ಟು ನಮ್ಮ ಹಸ್ಬೆಂಡ್ ಬರೋರಿಗೂ ವೆಯ್ಟ್ ಮಾಡ್ತಾ ಇದ್ದೆ. ನನಗೆ ಏನು ಬೇಕೋ ಅವಶ್ಯಕತೆ ಇರೋದು ಎಮರ್ಜೆನ್ಸಿ ಇರೋವೆಲ್ಲ ತೊಗೊಂಡು ಬಂದಿದ್ದೆ. ಹೂವು ಎಲ್ಲ ತೊಗೊಂಡು ಬಂದೆಲ್ಲ ಪೌಂಡ್ಸ್ ಇಟ್ಕೊಂಡಿದ್ದೆ. ಸೊ ನೀವು ಹಿಂದಿನ ವೀಡಿಯೋದಲ್ಲೇ ನೋಡಿರ್ಬೋದು. ಅದೆಲ್ಲ ನೀಟಾಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ, ಯಾಕಂದರೆ ಹಬ್ಬದ ದಿನನೇ ಮಾಡ್ಕೊಬೇಕಂದ್ರೆ ಕಷ್ಟ ಆಗುತ್ತಲ್ವ. ಹಂಗಾಗಿ ಫ್ರೂಟ್ಸ್ ಒಂದು ತೊಗೊಂಡು ಬಂದಿರಲಿಲ್ಲ, ಅದೊಂದು ಲಾಸ್ಟಲ್ಲಿ ತೊಗೊಂಡು ಬರೋಣ ಅಂತ ಅಂದ್ಕೊಂಡು ಹಾಗೇ ಇದ್ದೆ. ಹಾಗೆಯೇ ಸ್ವಲ್ಪ ಡೆಕೋರೇಷನ್ಗೆ ಹೂವು ಮತ್ತು ಬಾಳೆ ದಿಂಡು ಈ ಥರ ಎಲ್ಲ ತೊಗೊಂಡು ಬರಬೇಕಾಗಿತ್ತು. ಸ್ವಲ್ಪ ಪೆಂಡಿಂಗ್ ಇತ್ತು. ಹಂಗಾಗಿ ನೈಟು ನಮ್ಮ ಮನೆಯವ್ರು ಬಂದಮೇಲೆ ಹೋಗೋಣ ಅಂತ ಅಂದ್ಬಿಟ್ಟು ನಾನು ಸುಮ್ಮನೆ ಇದ್ದೆ. ಹಾಗಾಗಿ ಅವರು ಬಂದರು, ಊಟ ಎಲ್ಲ ಮುಗಿಸ್ಕೊಂಡು ಒಂದೇ ಸಲ ಸ್ವಲ್ಪ ಶಾಪಿಂಗ್ ಮಾಡೋದಿತ್ತು, ಅದು ಕೂಡ ಎಲ್ಲ ಮಾಡ್ಕೊಂಡು ಬಂದೆ. ನಾನು ಪ್ರತಿ ವರ್ಷವೂ ಅನ್ಕೊತಾನೆ ಇರ್ತೀನಿ ವಿಡಿಯೋ ವ್ಲಾಗ್ ಮಾಡೋಣ. ನಾನು ಆಲ್ಮೋಸ್ಟ್ 1 ವರ್ಷನೂ 2 ಇಯರ್ಸ್ ಆಯಿತು ಅನ್ಕೋತೀನಿ ನಾನು ವೀಡಿಯೋಸ್ನ ಸ್ಟಾರ್ಟ್ ಮಾಡಿ. ಅಂದರೆ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿಲ್ಲ ಬಿಡಿ, ಕಂಟಿನ್ಯೂಸ್ ಆಗಿ ವೀಡಿಯೋಸ್ ಹಾಕೋಕ್ಕಾಗಲಿಲ್ಲ. ಬಟ್ ಪ್ರತಿ ವರ್ಷ ಒಂದು 2 ಟೈಮ್ಸ್ ಅಂದ್ಕೊಂಡಿದ್ದೀನಿ ವೀಡಿಯೋಸ್ ಹಾಕಬೇಕು ಅಂತ, ಖಂಡಿತ ಆಗಲಿಲ್ಲ. ಏನಾದರೂ ಒಂದು ಪ್ರಾಬ್ಲಮ್ ಬರ್ತಾಯಿತ್ತು ನನಗೆ. ಈ ಸಲ ಮಾಡಲೇಬೇಕು ಅಂತ ಮಾಡ್ಕೊತಾ ಇದ್ದೀನಿ. ಅಂದರೆ ಒಂದು ಲೈಫಲ್ಲಿ ಒಂದು ಮೆಮೊರಿ ಅನ್ನೋದಿರುತ್ತೆ, ನಾವು ಈ ಥರ ಮಾಡಿದ್ವಲ್ಲ ಈ ವರ್ಷ ಅನ್ನೋದಿರುತ್ತೆ. ಸೊ ಹಂಗಾಗಿ ಅದಕ್ಕೆ ಎಲ್ಲ ಶೂಟ್ ಮಾಡ್ಕೊತಾ ಇದ್ದೆ. ಹಾಗೆಯೇ ಇಲ್ಲಿ ನಮ್ಮ ಮನೆಯವರು ಕೂಡ ಬಂದು ಅವ್ರಿಗೂ ಪಾಪ ಟಯರ್ಡ್ ಆಗೋಗಿತ್ತು. ಆದ್ರೂ 12:30ವರೆಗೂ ನನಗೆ ಹೆಲ್ಪ್ ಮಾಡಿಕೊಟ್ರು. ಸಣ್ಣ ಪುಟ್ಟ ಬಾಗ್ಲಿಗೆ ತೋರಣ ಕಟ್ಟೋದಾಗಿರ್ಬೋದು, ಹೂವು ಹಾಕ್ಕೊಡೋದಾಗಿರ್ಬೋದು, ಇನ್ನೇನು ನನ್ನ ಕೈ ಲೈಟ್ ಇರೋ ಅಂಥದ್ದು ಏನೇನು ಆಗಲ್ವೋ ಹಿಂಗೆ ಸಣ್ಣ ಪುಟ್ಟ ಹೆಲ್ಪ್ ಎಲ್ಲ ಮಾಡಿಕೊಡ್ತಾಯಿದ್ರು. ಹಾಗಾಗಿ ನಾನು ಕೂಡ ಬ್ಯಾಕ್ಗ್ರೌಂಡು ಡೆಕೋರೇಷನ್ ಎಲ್ಲ ಯಾವ ಥರ ಸಿಂಪಲ್ಲಾಗೆ ಮಾಡ್ಕೊಂಡಿದ್ದನು, ತುಂಬ ಗ್ರ್ಯಾಂಡಾಗೆಲ್ಲ ಮಾಡೋಕ್ಕೆ ಹೋಗಲಿಲ್ಲ. ಈ ಥರ 3D ಇದರಲ್ಲಿ ಕ್ಲಾತದೇ ಬರುತ್ತಲ್ವ, ಅದನ್ನೇ ಹಾಕ್ಬಿಟ್ಟು ಜಸ್ಟ್ ಅದಕ್ಕೆ ಒಂದು ಪ್ಲಾಸ್ಟಿಕ್ ಹೂವಿಂದ ಹಾರ ಎಲ್ಲ ಹಾಕ್ಬಿಟ್ಟು ಸಿಂಪಲ್ಲಾಗಿ ರೆಡಿ ಮಾಡಿಕೊಂಡೆ. ಹಾಗೆಯೇ ನಾನಿವಾಗ ಈ ಥರ ಮಾಡ್ಕೋತಾ ಇದ್ದೀನಿ ನೋಡಿ, ಕಾಸಿಂದು ಬಟ್ಲಲ್ಲಿ ಇದರೊಳಗಡೆ ಸ್ವಲ್ಪ ಅಕ್ಕಿ ಹಾಕ್ಬಿಟ್ಟು ಇಲ್ಲಿ ಲಕ್ಷ್ಮಿ ಕುಂಡ್ರಿಸಿ ಇಲ್ಲಿ ಇದರಲ್ಲಿ ಪೂಜೆ ಮಾಡ್ಕೊಳ್ಳೋಣ ಅಂತ ಐಡಿಯಾ ಮಾಡ್ಕೊಂಡಿದ್ದೆ. ಇನ್ನೂ ಬೇರೆ ಥರನೇ ಪ್ಲ್ಯಾನ್ ಇತ್ತು ಆ್ಯಕ್ಚುಲಿ ನನಗೆ, ಬಟ್ ಅದು ಮಾಡೋದಕ್ಕಾಗಲಿಲ್ಲ, ಅಂದ್ಕೊಂಡಂಗೆ ಆಗಲ್ಲ ನೋಡಿ. ಹಾಗಾಗಿ ಸೊ ಇದಕ್ಕೆ ಏನಿಲ್ಲ, ಸಿಂಪಲ್ಲಾಗಿ ಒಂದು ಚಿಕ್ಕ ಬೌಲ್ ತೊಗೊಂಡು ಸುತ್ತಲೂ ಸೆಲೋ ಟೇಪ್ನ ಸುತ್ತಬಿಟ್ಟು ಅದಕ್ಕೆ ಜಸ್ಟು ಕಾಯಿನ್ಸ್ನ ಅಂಟಿಸೋದು ಅಷ್ಟೇ. ಇದೇ ಕಾಯಿನ್ಸ್ ಅದೇ ಕಾಯಿನ್ಸ್ ಅಂತ ಏನಿಲ್ಲ. ನನಗೆ ಫುಲ್ಲು ಗೋಲ್ಡ್ ಕಾಯಿನ್ ಎಲ್ಲ ಅಂಟಿಸ್ಬೇಕು ಅಂತ ತುಂಬ ಆಸೆ ಇತ್ತು, ಬಟ್ ಅದಾಗಲೇ ಇಲ್ಲ. ಅಂದರೆ ನನಗೆ ಕಾಯಿನ್ಸ್ ಜಾಸ್ತಿ ಸಿಗಲಿಲ್ಲ. ಸೊ ಹಂಗಾಗಿ ಎಷ್ಟಿದೆಯೋ ಅಷ್ಟರಲ್ಲೇ ಮಾಡಿಕೊಂಡೆ. ಬೇರೆ ಥರ ಎಲ್ಲ ಡೆಕೋರೇಷನ್ ಮಾಡೋದಂತ ತುಂಬ ಪ್ಲ್ಯಾನ್ ಇತ್ತು, ಬಟ್ ಅದು ಯಾವುದೂ ಆಗಲಿಲ್ಲ. ಸರಿ ಇರಲಿ, ಇರೋದ್ರಲ್ಲೇ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮಾಡ್ಕೊತಾ ಇದ್ದೀನಿ. ಹಾಗೆ ನನ್ನ ಮಗಳು ಕೂಡ, ಅವಳಿಗೂ ಕೂಡ ಫುಲ್ಲು ನಿದ್ದೆ ಬರಲಿಲ್ಲ, ಮಧ್ಯಾಹ್ನ ಫುಲ್ಲು ನಿದ್ದೆ ಮಾಡಿದ್ಲು. ಹಾಗಾಗಿ ಅವಳು ಕೂಡ ಎದ್ದು ನನಗೂ ಅದು ಇದು ಸಣ್ಣ ಪುಟ್ಟ ಹೆಲ್ಪ್ ಮಾಡ್ತಾಯಿದ್ಲು. ನಮ್ಮ ಮನೆಯವರು ಕೂಡ ಸಣ್ಣ ಪುಟ್ಟ ಹೆಲ್ಪ್ ಮಾಡ್ತಾಯಿದ್ರು. ಅವರು 12-12:30ವರೆಗೂ ಅಷ್ಟೇ ಇದ್ದಿದ್ದು. ಹಂಗೂ ಒಂದು 2-3 ಅವರ್ಸು ಮಲ್ಕೊಳ್ಳೋಣ ಅಂತ ಅಂದ್ಕೊಂಡೆ, ಬಟ್ ಅದಾಗಲಿಲ್ಲ. ಯಾಕಂದರೆ ಬೆಳಗ್ಗೆ ಎದ್ದು ತಿರ್ಗಾ ಅದೇ ಮೈಂಡ್ ಸೆಟ್ಟಲ್ಲೇ ಇರ್ತೀವಿ ಅಂತ. ಬಟ್ ಏನು ಮಾಡೋದು, ಹಬ್ಬದ ಟೈಮ್ ಅಲ್ವಾ, ಅದು ಏನೂ ಮಾಡೋಕ್ಕಾಗಲ್ಲ. ಇದು ಮಾಡಲೇಬೇಕು, ಜಾಗರಣೆ ಇರಲೇಬೇಕು. ಫುಲ್ ನೈಟ್ ಅಂತೂ ನಾನು ಒಂಚೂರು ನಿದ್ದೆನೇ ಮಾಡಿಲ್ಲ ಬಿಡಿ. ಅಷ್ಟು ಅಂದರೆ ದೇವ್ರ ಮನೆಯೆಲ್ಲ ಕ್ಲೀನಿಂಗ್ ಎಲ್ಲ ಮುಗ್ದಿತ್ತು. ಇನ್ನು ಅದು ಜೋಡಿಸ್ಕೊ, ರೆಡಿ ಮಾಡ್ಕೊ, ಎಷ್ಟು ಕೆಲಸ ಇರುತ್ತಲ್ವಾ. ನಮ್ಮ ಮನೇಲಿ ನಾನು ಒಬ್ಬಳೇ ಮಾಡೋದ್ರಿಂದ ಸೊ ಎಲ್ಲ ತುಂಬ ಕೆಲಸ ಇರುತ್ತೆ. ಹಂಗಾಗಿ ಎಲ್ಲ ಪ್ರತಿಯೊಂದು ಮಾಡ್ಕೊತಾ ಇದ್ದೆ. ಹಾಗೆ ದೇವ್ರ ಸಾಮಾನೆಲ್ಲ ನೀಟಾಗೆಲ್ಲ ವಾಶ್ ಮಾಡಿ ಎಲ್ಲ ಇಟ್ಕೊಂಡಿದ್ದೆ. ಅದನ್ನೆಲ್ಲ ನೀಟಾಗೆಲ್ಲ ಒರೆಸ್ಕೊಂಡು ಅರಿಶಿನ ಕುಂಕುಮ ಎಲ್ಲ ಇಟ್ಕೊತಾ ಇದ್ದೀನಿ. ಅದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಆಮೇಲೆ ಸರಿ ಹೋಗುತ್ತೆ. ನಾನು ಒಂದು 12 o'clock ಮೇಲೇ ಅಂದರೆ ತಲೆಗೆ ಸ್ನಾನ ಮಾಡ್ಕೊಂಡು ಬಂದು ಆಮೇಲೆ ಕಲಶ ಇಟ್ಟು ದೇವರಿಗೆ ಸೀರೆ ಉಡ್ಸೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಅದಕ್ಕೆ ಮುಂಚೆ ಮಾಡೋಕ್ಕೇನೋ ನಂಗೆ ಇಷ್ಟ ಆಗಲ್ಲ. ಹಿಂದಿನ ದಿನ ತಲೆಗೆ ಸ್ನಾನ ಮಾಡಿದ್ರೂ ಕೂಡ ಬಟ್ ನೆಕ್ಸ್ಟ್ ಡೇನೇ ನಾನು ಮಾಡಿದ್ರೇ ಸಮಾಧಾನ ಆಗೋದು. ಹಂಗಾಗಿ ಸರಿ ಬೇರೆ ಎಕ್ಸ್ಟ್ರಾ ಕೆಲಸಗಳಿರುತ್ತಲ್ವ, ಅದೆಲ್ಲ ಮುಗಿಸ್ಕೊಂಬಿಡೋಣ ಅಂತ ಎಲ್ಲ ಮಾಡ್ಕೊತಾ ಇದ್ದೀನಿ. ಹಾಗೆಯೇ ಯಾರೆಲ್ಲ ಹಬ್ಬ ಮಾಡ್ತಾ ಇದ್ದೀರೋ ನಾನು ಹೇಳೋದೇನೆಂದರೆ, ಹಬ್ಬ ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಅಂತೆಲ್ಲ ಏನೂ ಇಲ್ಲ. ಸೊ ನಾವು ಯಾವ ರೀತಿ ನಮ್ಮ ಕೈಯಲ್ಲಿ ಶಕ್ತಿ ಎಷ್ಟಿದೆಯೋ ಅಷ್ಟು ತಕ್ಕಂತೆ ಮಾಡೋದು ಒಳ್ಳೆಯದು ಅಂತ ನಾನು ಹೇಳ್ತೀನಿ. ಯಾಕೆಂದರೆ ನಾವು ಸ್ಟಾರ್ಟಿಂಗ್ ಈ ಥರ ಮಾಡಿರಲಿಲ್ಲ. ನಾನು ಸಿಂಪಲ್ಲಾಗಿ ಫೋಟೋ ಇಟ್ಟು ಮಾಡಿದ್ದು, ಆಯಿತಾ. ಸ್ಟಾರ್ಟ್ ಮಾಡಿದ್ದು ನಾನು ಆವಾಗ ಹಂಗೇ. ಅದಾದಮೇಲೆ ಕೆಲವೊಬ್ರು ಹೇಳ್ತಾರೆ ಮನೆಗಳಲ್ಲಿ ಪದ್ಧತಿ ಇದ್ದರೆ ಮಾಡಬೇಕು, ಇಲ್ಲಾಂದರೆ ಮಾಡಬಾರ್ದು ಅಂತ ಹೇಳ್ತಾರೆ. ಬಟ್ ನನಗೆ ಮಾಡೋದಕ್ಕೆ ತುಂಬ ಇಷ್ಟ
ಇತ್ತು. ಮತ್ತು ನಮ್ಮ ಹಸ್ಬೆಂಡ್ ಕಡೆ ಈ ಥರ ಅಂದರೆ ಲಕ್ಷ್ಮಿ ಎಲ್ಲ ಕುಂಡ್ರಿಸಿ ಮಾಡೋದೆಲ್ಲ ಶಾಸ್ತ್ರ ಎಲ್ಲ ಏನೂ ಇಲ್ಲ. ಹಂಗಾಗಿ ಸರಿ ಅಂತ ನಾನು ಕೂಡ ಒಂದು ದೇವಸ್ಥಾನದಲ್ಲಿ ಹೋಗ್ಬಿಟ್ಟು ಕೇಳಿದ್ದೆ ಆಯಿತಾ, ಈ ಥರ ನಮ್ಮ ಮನೆಗಳಲ್ಲಿ ಶಾಸ್ತ್ರ ಇಲ್ಲ, ನಾನು ಮಾಡ್ಬೋದಾ ಅಂತಂದ್ಬಿಟ್ಟು. ನನಗೆ ಈ ಥರ ಎಲ್ಲ ಇಷ್ಟ ಆ್ಯಕ್ಚುಲಿ ಮಾಡೋದಕ್ಕೆ. ಸರಿ ಅಂತ ಕೇಳಿದ್ದೆ. ಖಂಡಿತ ಮಾಡ್ಬೋದಮ್ಮ, ಅದರಲ್ಲೆಲ್ಲ ಇವ್ರು ಮಾಡಬೇಕು ಅವ್ರು ಮಾಡಬಾರ್ದು ಆ ಥರ ಎಲ್ಲ ಏನೂ ಇಲ್ಲ, ಯಾರು ಬೇಕಾದರೂ ಮಾಡ್ಬೋದು, ಅದು ಭಕ್ತಿ ಇಟ್ಕೊಂಡು ಮಾಡಬೇಕು ಅಷ್ಟೇ, ಮನಸ್ಸಲ್ಲಿ ಒಳ್ಳೆ ರೀತಿ ಒಳ್ಳೆ ಭಾವನೆಯಿಂದ ಮಾಡಿದ್ರೆ ಎಲ್ಲ ಒಳ್ಳೆಯದೇ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳಿದರು. ಹಂಗಾಗಿ ನಾನು ಸ್ಟಾರ್ಟಿಂಗ್ ಚಿಕ್ಕದಾಗಿ ಸ್ಟಾರ್ಟ್ ಮಾಡಿದ್ದು, ಬಟ್ ನನಗೆ ಈ ಥರ ಒಳ್ಳೆ ರೀತಿಯಲ್ಲಿ ಚೆನ್ನಾಗಿ ಮಾಡೋ ಥರ ದೇವ್ರು ನನಗೆ ಆಶೀರ್ವಾದ ಮಾಡಿದ್ದಾರೆ. ಹಂಗಾಗಿ ನನಗೆ ತುಂಬ ಖುಷಿ ಆಗುತ್ತೆ ಇದನ್ನು ಮಾಡೋದಕ್ಕೆ. ಪ್ರತಿ ಸಲ ಅದು ಏನೇ ಇದ್ರೂ ನನಗೆ ಹಬ್ಬ ಮಾತ್ರ ಮಿಸ್ ಆಗೋದೇ ಇಲ್ಲ. ಮಂತ್ಲಿ ಪೀರಿಯಡ್ ಇದ್ರೂ ಕೂಡ ಅಷ್ಟೇ, ಅದು ನನಗೆ ಆ ಟೈಮಲ್ಲಿ ನನಗೆ ಬರೋದೇ ಇಲ್ಲ, ಮಿಸ್ ಆಗುತ್ತೆ. ಅದು ದೇವ್ರ ಆಶೀರ್ವಾದ ಅಂತಲೇ ಅನ್ಕೊತೀನಿ ನಾನು. ಹಾಗಾಗಿ ನಿಮ್ಮ ಕೈಯಲ್ಲಿ ಎಷ್ಟು ಶಕ್ತಿ ಮೀರಿದೆಯೋ ಸ್ಟಾರ್ಟಿಂಗ್ ಒಂದು ದೇವ್ರ ಫೋಟೋ ಇಟ್ಟು ಸ್ಟಾರ್ಟ್ ಮಾಡಿ. ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಮಾಡಿ. ನಿಮ್ಗೆ ಏನು ಗೊತ್ತಿದೆಯೋ ಅದನ್ನು ಮಾಡಿ. ಅವ್ರು ಹೀಗೆ ಹೇಳಿದ್ರು ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಆ ಥರ ಎಲ್ಲ ಏನೂ ಇಲ್ಲ. ಒಳ್ಳೆ ಮನಸ್ಸಿಂದ ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಯಾವ ರೀತಿ ಆಗುತ್ತೋ ಆ ಥರ ಸ್ಟಾರ್ಟ್ ಮಾಡಿ. ಒಂದು ವರ್ಷ ಆದಮೇಲೆ ಇನ್ನೊಂದು ವರ್ಷ ಆದಮೇಲೆ ಒಂದೊಂದು ವಸ್ತುನೇ ತೊಗೊಳ್ಳಿ. ಪ್ರತಿಯೊಂದು ಹಿಂಗೆ ಮಾಡ್ಕೊಬೇಕು ಅಂತ ಪ್ಲ್ಯಾನ್ ಮಾಡ್ಕೊಳ್ಳಿ, ಖಂಡಿತ ಆಗುತ್ತೆ. ಒಳ್ಳೆ ಮನಸ್ಸಿಟ್ಟು ಮಾಡಿದ್ರೆ ಅಷ್ಟೇ ಸಾಕು ಅಂತ ನನಗನ್ಸುತ್ತೆ. ಅವರು ಮೈಂಡ್ ಸೆಟ್ ಇರುತ್ತೆ, ನಾವು ಅದ್ದೂರಿಯಾಗಿ ಮಾಡಿದ್ರೇ ಹಬ್ಬ, ನಾವು ಅದಿಟ್ರೇ ಹಬ್ಬ ಇದಿಟ್ರೇ ಹಬ್ಬ. ಖಂಡಿತ ಆ ಥರ ಎಲ್ಲ ಏನೂ ಇಲ್ಲ. ನಮ್ಮ ಕೈ ಮೀರಿ ನಮ್ಮ ಕೈಲಿ ಎಷ್ಟಾಗುತ್ತೋ ನಮ್ಮ ಭಕ್ತಿಯಿಂದ ನಮ್ಮ ಶಕ್ತಿ ಅನುಸಾರವಾಗಿ ಮಾಡೋದು ಕೂಡ ಹಬ್ಬನೇ. ಸೊ ಹಂಗಾಗಿ ಒಳ್ಳೆ ಮನಸ್ಸಿಟ್ಟು ಮಾಡಬೇಕು ಅನ್ನೋದು ನನ್ನ ಅಭಿಪ್ರಾಯ. ಸರಿ, ನಿಮ್ಮ ಮನೆಗಳೆಲ್ಲ ಯಾವ ರೀತಿ ಮಾಡ್ತಾಯಿದ್ದೀರಾ ಅಂತ ಕಮೆಂಟ್ ಮೂಲಕ ತಿಳಿಸಿ ಆಯಿತಾ. ಹಾಗೆಯೇ ನಾನು ಮುಖವಾಡ ಎಲ್ಲ ಹಿಂದಿನ ದಿನ ಎಲ್ಲ ಮಾಡೋಣ ಅಂದ್ಕೊಂಡೆ, ನನಗೆ ಆಗಲಿಲ್ಲ. ಇನ್ನೂ ನನಗೆ ಅವತ್ತಿನ ದಿನವೇ ತಲೆಗೆ ಸ್ನಾನ ಮಾಡಬೇಕು ಅಂತ ಒಂದು ಮೈಂಡ್ ಸೆಟ್ಟು. ಹಂಗಾಗಿ ಅದೇನೋ ಮಾಡೋಕ್ಕೆ ಮನಸ್ಸೇ ಆಗಲಿಲ್ಲ. ಹಾಗೆ ಹಿಂದಿನ ದಿನ ಸಲ ನಾನು ಬೇರೆ ಥರ ಸ್ಟಿಕ್ಕರ್ಸು ಫೇಸ್ಗೆ ಡೆಕೋರೇಷನ್ಗೆ ಬೇರೆ ಥರ ತೊಗೊಂಡು ಬಂದಿದ್ದೆ. ಈ ಸಲ ಬೇರೆ ಥರ ತೊಗೊಂಬಂದಿದ್ದು. ನೋಡೋಣ, ಮುಂದಿನ ಸಲ ಇನ್ನೂ ಸ್ವಲ್ಪ ಚೆನ್ನಾಗಿರೋದು ಮಾಡೋ ಶಕ್ತಿ ಕೊಟ್ಟರೆ ಖಂಡಿತ ಮಾಡ್ತೀನಿ. ಆ ಥರ ಪ್ರತಿ ವರ್ಷವೂ ನಾವು ಒಂದೊಂದು ಚೇಂಜಸ್ ಆಗ್ತಾನೆ ಇರುತ್ತೆ. ನನಗೂ ಅಷ್ಟೇ, ಪ್ರತಿ ವರ್ಷ ಹೋಗ್ತಾ ನಾನು ಒಂದೊಂದು ಐಟಮ್ ತೊಗೊಳ್ಳೋದು, ಇನ್ನೊಂದು ಸಲ ಇನ್ನೊಂದು ಥರ ಏನೋ ಮಾಡೋದು, ಆ ಥರ ಒಂದು ಟ್ರೈ ಮಾಡ್ತಾ ಇರ್ತೀನಿ. ಆ ಥರ ನಮ್ಮ ಭಕ್ತಿ ಹೇಗಿರುತ್ತೋ ಹಾಗೆಯೇ ಅಷ್ಟೇ. ಸೊ ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟನ್ನು ಮಾಡಿ. ಹಾಗೆಯೇ ಇಲ್ಲಿ ಫೇಸ್ ಡೆಕೋರೇಷನ್ ಎಲ್ಲ ಮಾಡಿಕೊಂಡೆ. ಹಾಗೆಯೇ ನಾನು ತಲೆಗೆ ಸ್ನಾನ ಮಾಡ್ಕೊಂಡು ಬಂದಿನಿ. ನಾನು ಫೇಸ್ ಡೆಕೋರೇಷನ್ ಎಲ್ಲ ಮಾಡ್ಕೊಂಡು ಅದನ್ನು ಕೂಡ ಎತ್ತಿಟ್ಕೊಂಡೆ. ಹಾಗೆಯೇ ಇಲ್ಲಿ ನಾನು 3 ಸ್ಟೆಪ್ದು ಆ ಥರ ಏನೂ ಇಲ್ಲ, ಟೇಬಲ್ಸ್ ಎಲ್ಲ. ಇನ್ನೊಂದು ಮನೆಯಲ್ಲಿ ಅಷ್ಟು ಇಕ್ಕಟ್ಟಾಗುತ್ತೆ, ಅಷ್ಟು ಐಟಮ್ಸ್ ಎಲ್ಲ ತೊಗೊಂಬಂದು ಎಲ್ಲ ಇಡೋದಕ್ಕಾಗಲ್ಲ. ಹಂಗಾಗಿ ಮನೇಲಿ ಏನಿರುತ್ತೋ ಅದನ್ನೇ ಮಾಡ್ಕೋತೀನಿ. ಲಾಸ್ಟ್ ಇಯರು ನಾನು ದೇವ್ರ ಮನೇಲೇ ಕುಂಡ್ರಿಸ್ತಾ ಇದ್ದೆ. ಮೊದಲೆಲ್ಲ ದೇವ್ರ ಮನೇಲೇ ಕುಂಡ್ರಿಸ್ತಾ ಇದ್ದೆ. ಸ್ವಲ್ಪ ಇಕ್ಕಟ್ಟು ಅಂತ ಅನ್ನಿಸ್ತು ನನಗೆ, ಅಷ್ಟು ಕಂಫರ್ಟಬಲ್ ಇರಲಿಲ್ಲ. ಹಂಗಾಗಿ ಆಚೆ ಇಟ್ಟರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ನಾನು ಹೋದ ಸಲನೂ ಅಷ್ಟೇ ಈ ಸಲನೂ ಅಷ್ಟೇ ಈಚೆನೇ ಇಟ್ಟು, ಅಂದರೆ ನಮ್ಮದು ಹಾಲ್ ಇದೆಯಲ್ಲ ಅದ್ರ ಪಕ್ಕದಲ್ಲಿ ಸೋಫಾ ಇತ್ತು, ಅದನ್ನ ತೆಗೆದ್ಬಿಟ್ಟು ಅಲ್ಲಿ ಒಂದು ಟೇಬಲ್ನ ಹಾಕ್ಬಿಟ್ಟು ಅಲ್ಲಿ ಇಡ್ತಾಯಿದ್ದೀನಿ. ಇದಕ್ಕೆ ನಾನು ಒಂದು ಬಿಳಿ ಪಂಚೆ ಹಾಕ್ಬಿಟ್ಟು ಇದ್ರ ಮೇಲೆ ಒಂದು ಪೀಠ ಇಟ್ಬಿಟ್ಟು ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಇದ್ರ ಮೇಲೆ ಒಂದು ಅಷ್ಟದಳ ಲಕ್ಷ್ಮಿದು ರಂಗೋಲಿ ಕೂಡ ಹಾಕ್ಕೊಂಡು ಅದ್ರ ಮೇಲೆ ಒಂದು ಪ್ಲೇಟ್ನ ಇಟ್ಟು ಒಂದು ಸ್ವಲ್ಪ ಅಕ್ಕಿನ ಸೇರಿಸ್ಕೊಂಡಿದ್ದೀನಿ. ನೀವು ಬೇಕಾದ್ರೆ ಬಾಳೆ ಎಲ್ಲ ಕೂಡ ಹಾಕ್ಕೊಂಡು ಅಕ್ಕಿನ ಸೇರಿಸ್ಕೋಬೋದು, ಅದು ಕೂಡ ಒಳ್ಳೆಯದು. ನಾನು ಇದು ದೇವ್ರಿಗೆ ಸಪ್ರೇಟ್ ಇಟ್ಕೊಂಡ್ಬಿಟ್ಟಿದ್ದೀನಿ. ಇದ್ರ ಮೇಲೆ ಅಕ್ಕಿನ ಸೇರಿಸ್ಕೊಂಡು ಇದಕ್ಕೆ ಅರಿಶಿನ ಕುಂಕುಮ ಸೇರಿಸ್ಕೊಂಡು ನಾವು ಏನರಲ್ಲಿ ಅಂದರೆ ಲಕ್ಷ್ಮಿನ ಕುಂಡ್ರಿಸ್ತೀವಿ ನೋಡಿ, ಆ ಥರ ಪಾತ್ರೆ ಆಗಲಿ ಏನಾದರೂ ತೊಗೊಳ್ಬೋದು. ಈ ಥರ ನಮಗೆ ಇದು ಕರೆಕ್ಟಾಗಿದೆ ಅನಿಸ್ತು, ಅಂದರೆ ನಮ್ಗೆ ಕಳ್ಸಿದ ಚೊಂಬುಗೆ ಇದು ಕರೆಕ್ಟಾಗಿ ಫಿಟ್ಟಾಗಿ ಕೂರುತ್ತೆ ಅಂದ್ಬಿಟ್ಟು ನಾನು ಈ ಪಾತ್ರೆನ ತೊಗೊಂಡಿದ್ದೀನಿ. ಇದಕ್ಕೆ ತುಂಬ ಆಗೋಷ್ಟು ಅಕ್ಕಿನ ಸೇರಿಸ್ಕೊಂಡು ಇದಕ್ಕೆ ಅರಿಶಿನ ಕುಂಕುಮ ಹೂವು ಅಕ್ಷತೆ ಕಾಳಿಷ್ಟನ್ನ ಸೇರಿಸ್ಕೊಂಡು ಇದಕ್ಕೆ ಇದ್ರ ಮೇಲೆ ಸ್ಯಾರಿ ಡ್ರಿಪ್ ಕೂಡ ಮಾಡ್ಕೊತಾ ಇದ್ದೀನಿ. ನಾನು ಹಿಂದಿನ ದಿನ ಎಲ್ಲ ಪೆನ್ ಮಾಡಿ ಎಲ್ಲ ಎತ್ತಿಟ್ಕೊಂಡ್ಬಿಟ್ಟಿದ್ದೆ, ಹಂಗಾಗಿ ನಂಗೆ ಸ್ವಲ್ಪ ಈಸಿ ಆಯಿತು. ಇದನ್ನು ನೀಟಾಗಿ ನಾವು ಅಂದರೆ ನೆರಿಗೆಗಳು ಬರೋ ಥರ ನೀಟಾಗಿ ಇಟ್ಕೊಂಡು ಅದ್ರ ಮೇಲೆ ಕಳಶದ ಚೊಂಬನ್ನು ಇಟ್ಕೋತಾ ಇದ್ದೀನಿ. ಮತ್ತು ಇನ್ನೊಂದು ಕಳಶದ ಚೊಂಬು ಒಂದು ಸಲ ಇಟ್ಮೇಲೆ ಅದನ್ನ ತೆಗಿಯೋದಕ್ಕೆ ಹೋಗಬೇಡಿ. ಇದ್ರ ತುಂಬ ನೀರನ್ನು ಸೇರಿಸ್ಕೊಂಡಿದ್ದೆ ನಾನು, ಅದನ್ನು ಕೂಡ ಇಟ್ಕೊಂಡು ಅದ್ರ ಜೊತೆಗೆ ಬ್ಲೌಸ್ ಪೀಸ್ ಇತ್ತಲ್ವ ಅದ್ರದ್ದು ನಾನು ಸ್ಯಾರಿದೇನು ಬ್ಲೌಸ್ ಕಟ್ ಮಾಡೋಕ್ಕೆ ಹೋಗಿಲ್ಲ, ಬ್ಲೌಸ್ ಕಟ್ ಮಾಡಬಾರ್ದು ಅಂತಾರೆ. ಹಂಗಾಗಿ ಒಂದು ದೇವ್ರಿಗೆ ಸಪ್ರೇಟ್ ತೊಗೊಂಬಂದಿದೆ ಗ್ರೀನ್ ಕಲರ್ದು, ಅದನ್ನೇ ನೀಟಾಗಿ ಅದು ಕೈಗಳಿಗೆಲ್ಲ ಸುಟ್ಬಿಟ್ಟು ಅದನ್ನ ಪಿನ್ ಮಾಡ್ಕೊಂಡು ಅದನ್ನು ಕೂಡ ಸೇರಿಸ್ಕೊಂಡು ಬಿಂದಿಗೆಗೆ ಒಂದು ಕೋಲನ್ನ ಕಟ್ಬಿಟ್ಟು ಇಟ್ಕೊಂಡಿದ್ದೀನಿ. ಇದಾದಮೇಲೆ ಡಾಬ್ನ ಹಾಕ್ಬಿಟ್ಟು, ಅಂದರೆ ನಾನು ಪ್ರತಿಯೊಂದು ವಸ್ತುನೂ ದೇವರಿಗೆ ಸಪ್ರೇಟ್ ಅಂತ ಇಟ್ಬಿಟ್ಟಿದ್ದೀನಿ, ಅದನ್ನು ನಾನು ಯೂಸ್ ಮಾಡೋದಕ್ಕೆ ಹೋಗೋದಿಲ್ಲ. ಸೊ ಅದೇ ರಿಪೀಟ್ ಆದರೂ ಪರವಾಗಿಲ್ಲ, ಬಟ್ ನಾನು ಅದನ್ನು ಯೂಸ್ ಮಾಡೋದಕ್ಕೆ ಹೋಗಿಲ್ಲ. ಅದಾದಮೇಲೆ ನಾವು ಕಳಶಕ್ಕೆ ಏನೇನು ಹಾಕಬೇಕು ಅಂದರೆ ಅರಿಶಿನ ಕುಂಕುಮ ಅಕ್ಷತೆ ಕಾಳು ಹೂವು ಮತ್ತು ಜಾವಂತಿ ಪೌಡರ್ ಅಂತ ಹೇಳ್ತಾರಲ್ಲ ಅದನ್ನು ಕೂಡ ಒಂದು ಸ್ವಲ್ಪ ಚಿಟಿಕೆ ಅಷ್ಟು ಹಾಕ್ಕೊತಾ ಇದ್ದೀನಿ. ಅದನ್ನ ಹಾಕ್ಕೊಂಡ್ರೆ ಒಳ್ಳೆ ಫ್ಲೇವರ್ ಕೊಡುತ್ತೆ. ಹಂಗಾಗಿ ಹಾಗೆಯೇ ಡ್ರೈ ಫ್ರೂಟ್ಸು ನಿಮ್ಮ ಹತ್ರ ಏನಿರುತ್ತೋ ಅದು
ಹಾಗೆಯೇ ಇದಕ್ಕೆ ಗೋಮತಿ ಚಕ್ರ, ಕವಡೆ, ಕಮಲದ ಬೀಜ, ಮತ್ತು ಅರ್ಶಿಣದ ಕೊಂಬು, ಅಡಿಕೆ ಮತ್ತು ಗುಲ್ಗಂಜಿ ಅಂತ ಹೇಳ್ತಾರಲ್ವ ಅದನ್ನು ಕೂಡ ಸೇರಿಸ್ಕೋಬೇಕು. ಅಂದರೆ ಲಕ್ಷ್ಮಿಗೆ ಪ್ರಿಯವಾದದ್ದು ವಸ್ತುಗಳಿವೆಲ್ಲ, ಮತ್ತು ಅರ್ಶಿಣದ ಕೊಂಬು ಮತ್ತು ಅಡಿಕೆ. ಹಾಗೆಯೇ ಬೆಳ್ಳಿದು ಏನಾದರೂ ಒಂದು ತುಂಡು ಅಥವಾ ಚಿನ್ನ ಏನಾದರೂ ಅಂದರೆ ನಿಮ್ಮ ಕೈಲಾದರೆ, ಇಲ್ಲ ಅಂದರೆ ಒಂದು 5 ರುಪೀಸ್ದು ಗೋಲ್ಡ್ ಕಾಯಿನ್ ಬರುತ್ತಲ್ಲ ಅದನ್ನು ಕೂಡ ಸೇರಿಸ್ಕೋಬೋದು. ಅದನ್ನು ಕೂಡ ಸೇರಿಸ್ಕೊಂಡು ಕಳಶಕ್ಕೆ ತೆಂಗಿನಕಾಯಿ ಕೂಡ ಇಟ್ಕೊಂಡು ಅದಕ್ಕೆ ನೀವೇನೇನು ಅಲಂಕಾರಕ್ಕೆ ಅಂದರೆ ಒಡವೆಗಳು ಏನೆಲ್ಲ ಹಾಕೋತೀರ ನೋಡಿ, ಅದು ಡೆಕೋರೇಷನ್ ನಿಮ್ಗೆ ಇಷ್ಟ ಬಂದಿದ್ದು ಇಟ್ಕೋಬೋದು ಅಷ್ಟೇ. ಅಂದರೆ ನೀವು ಯೂಸ್ ಮಾಡಿದ್ದನ್ನ ಇಕ್ಕೋದಕ್ಕೆ ಹೋಗಬೇಡಿ. ನಾನು ಇದನ್ನೇ ಸಪ್ರೇಟ್ ದೇವ್ರಿಗೆ ಅಂತಲೇ ಇಟ್ಟಿದ್ದೀನಿ. ಸೊ ಹಂಗಾಗಿ ಅದನ್ನು ಕೂಡ ಸೇರಿಸ್ಕೊಂಡು ಎಲ್ಲ ನೀಟಾಗಿ ಅಲಂಕಾರ ಮಾಡ್ಕೊತಾ ಇದ್ದೀನಿ. ಸೊ ಅದನ್ನ ಮಾಡ್ತಾನೆ ಒಂಥರ ಪಾಸಿಟಿವ್ ವೈಬ್ ಬರ್ತಾಯಿತ್ತು. ನಿದ್ದೆ ಎಲ್ಲ ಮಾಯ ಆಗೋಯಿತು. ಅಷ್ಟು ಚೆನ್ನಾಗಿ ಅನ್ನಿಸ್ತಾ ಇತ್ತು ನನಗೆ ಫೀಲು. ಅಂದರೆ ಅದು ನಾವು ಎಷ್ಟೇ ಎಫರ್ಟ್ಸ್ ಹಾಕಿದ್ರು ಅದು ಲಾಸ್ಟಲ್ಲಿ ಒಂದು ಇದಿದೆ ನೋಡಿ, ಅದು ಒಂಥರ ಖುಷಿ ಕೊಡುತ್ತೆ. ತುಂಬ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ. ನೋಡಿನೇ ಅಲಂಕಾರ ನಂಗೆ ತುಂಬ ಖುಷಿ ಆಗ್ತಾಯಿತ್ತು. ನಾನು ನೋಡ್ತಾನೇ ಇರ್ತಿದ್ದೆ, ಅಷ್ಟು ಚೆನ್ನಾಗಿ ಅನಿಸ್ತಿತ್ತು. ಸರಿ ಟೈಮ್ ಬೇರೆ ಆಗೋಗಿತ್ತು. ನಾನು ಬೆಳಗ್ಗೆ ಆಲ್ಮೋಸ್ಟ್ 5:30-6ಗೆಲ್ಲ ಪೂಜೆ ಮಾಡ್ಕೊಂಡು ಬಿಡ್ತೀನಿ. ಪ್ರತಿ ಸಲನೂ ಅಷ್ಟೇ ಮುಗ್ದೋಗಿರುತ್ತೆ. ರೇರು ನಾನು 7ಗೆ ಅಂದರೆ ಯಾವಾಗೋ ಆಗಿಲ್ಲ ಬಿಡಿ ರೇರು. ಈ ಸಲನೂ ಅಷ್ಟೇ ಬೆಳಗ್ಗೆ 6-6:30ಗೆಲ್ಲ ಪೂಜೆ ಮುಗ್ದೋಗಿತ್ತು. ನಮ್ಮ ಮನೇಲೆಲ್ಲ ಫುಲ್ಲು ಚೆನ್ನಾಗಿ ನಿದ್ದೆ ಮಾಡ್ತಾಯಿದ್ರು. ಇಷ್ಟೆಲ್ಲ ಮುಗಿಸೋಷ್ಟೆಲ್ಲ ಆಲ್ಮೋಸ್ಟ್ ಬೆಳಗ್ಗೆ 4-4:30 ಆಗೇ ಹೋಗಿತ್ತು ಟೈಮು. ಸರಿ ಟೈಮ್ ಆಗುತ್ತಲ್ಲ ಬೇಗ ಮುಗಿಸ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೆ. ಹಾಗೆ ಸಿಂಪಲ್ಲಾಗಿ ಡೆಕೋರೇಷನ್ಗೆಲ್ಲ ತುಂಬ ತಂದಿರಲಿಲ್ಲ. ಬಟನ್ಸ್ ಹೂವು ತೊಗೊಂಡು ಬಂದಿದ್ದೆ. ಅದನ್ನೇ ಸೈಡಲ್ಲಿ ಕುಚ್ಚು ಥರ ಎಲ್ಲ ಅದನ್ನೇ ಇಟ್ಬಿಟ್ಟು ಒಂದು ಕಟ್ಟಲ್ಲಿ 2 ಆಫ್ ಮಾಡಿ ಅದನ್ನೇ ಕೂಡ ಇಟ್ಟೆ. ಹಾಗೆಯೇ ಈ ಸಲ ಈ ಥರ ಪ್ಲ್ಯಾಂಟದ್ದು ಸ್ಟ್ಯಾಂಡ್ ಬರುತ್ತಲ್ವ ಅದು ಹಾಗೆ ಇತ್ತು, ತಂದಿಟ್ಟಿದ್ದೆ. ನಮ್ಮ ಗಿಡಗಳಿಗೆಲ್ಲ ಬೇಕಿತ್ತು ಅಂತಂದ್ಬಿಟ್ಟು ಅದನ್ನೇನು ಯೂಸ್ ಮಾಡಿರಲಿಲ್ಲ. ಹಾಗಾಗಿ ಅದ್ರ ಮೇಲೆ ಇದನ್ನ ಇಡೋಣ ಅಂತ ಅಂದ್ಬಿಟ್ಟು ಒಂದು ಐಡಿಯಾ ಬಂತು. ಅಂದರೆ ನೆಲದ ಮೇಲೆ ಇಡೋದಕ್ಕಿಂತ ಟೇಬಲ್ ಆ ಥರ ಎಲ್ಲ ಎಕ್ಸ್ಟ್ರಾ ಏನೂ ಇಲ್ಲ ನಮ್ಮ ಮನೇಲಿ. ಹಂಗಾಗಿ ನಾನು ಯಾವಾಗೂ ಕೆಳಗಡೆನೇ ಇಟ್ಕೊಳ್ಳೋದು. ಹಾಗಾಗಿ ಇದು ಸ್ವಲ್ಪ ಟೇಬಲ್ ಥರ ಮೇಲೆ ಇರುತ್ತಲ್ವ ಅಂತ ಅಂದ್ಬಿಟ್ಟು ಅದ್ರ ಮೇಲೆ ಒಂದು ಸ್ವಲ್ಪ ಬಟ್ಟೆ ಹಾಕ್ಬಿಟ್ಟು ಫಸ್ಟು ಮಡ್ಲಕ್ಕಿನ ಇಡೋಣ ಅಂತಂದ್ಬಿಟ್ಟು ಇಟ್ಕೊತಾ ಇದ್ದೀನಿ. ಒಂದು ಪ್ಲೇಟಲ್ಲಿ ಅಕ್ಕಿ, ಕೊಬ್ಬರಿ, ಬೆಲ್ಲ, ಅರಿಶಿನ, ಕುಂಕುಮ, ಎಲೆ, ಬಾಳೆಹಣ್ಣು, ಒಂದು ಬ್ಲೌಸ್ ಪೀಸು, ಇದೆಲ್ಲ ಅಮ್ಮನವ್ರಿಗೆ ಅಂದರೆ ಅರಿಶಿನ ಕುಂಕುಮಕ್ಕೆ ಏನೇನು ಇಡ್ತೀವಿ ನೋಡಿ ಅದೆಲ್ಲ ಇಟ್ಕೊತಾ ಇದ್ದೀನಿ. ಅದನ್ನೆಲ್ಲ ಮಡ್ಲೆಲ್ಲ ತುಂಬಿಸ್ಬಿಟ್ಟು ಒಂದು ಗೌರಿ ಸಾಮಾನು ಅಂತ ಬರುತ್ತೆ ಅದನ್ನು ಕೂಡ ಇಟ್ಕೋಬೇಕು. ಅದು ತುಂಬ ಶ್ರೇಷ್ಠ. ಅದನ್ನು ಕೂಡ ಇಟ್ಕೊಂಡು ಎಲ್ಲ ಪ್ಲೇಟ್ಗೆಲ್ಲ ಡೆಕೋರೇಷನ್ ಎಲ್ಲ ಮಾಡಿಬಿಟ್ಟು ಸ್ವಲ್ಪ ಬೆಳಗ್ಗೆ ಬೆಳಕು ಕರೀತಲ್ವ 5:30ಗೆಲ್ಲ ಬೆಳಕು ಬಂದ್ಬಿಟ್ಟೇ ಇರುತ್ತೆ. ಹಂಗಾಗಿ ಬಾಗಿಲೆಲ್ಲ ತೊಳೆದು ಕುಂಕುಮ ಎಲ್ಲ ಇಟ್ಟು ರಂಗೋಲಿ ಹಾಕೊಳ್ಳೋಣ ಅಂತ ಅದು ಕೂಡ ಎಲ್ಲ ಮಾಡ್ಕೊತಾ ಇದ್ದೀನಿ. ಕೆಳಗಡೆ ಗೇಟ್ ಹತ್ರ ಫುಲ್ಲು ಮಳೆ ಬರ್ತಾನೆ ಇತ್ತು. ಹಂಗಾಗಿ ಸರಿ ಮೇಲೆ ಮಾತ್ರ ಮಾಡ್ಕೊಳ್ಳೋಣ ಅಂತ ಮಾಡಿಕೊಂಡೆ. ಇಲ್ಲಿ ವ್ರತದಾರ ಕೂಡ ರೆಡಿ ಮಾಡ್ಕೊಂಡಿರಲಿಲ್ಲ. ಹಂಗಾಗಿ ಅದನ್ನು ಕೂಡ ರೆಡಿ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ನಾನು ಒಂದು 9 ಗಂಟನ್ನ ಕಟ್ಬಿಟ್ಟು ಇದನ್ನ ರೆಡಿ ಮಾಡ್ಕೊಬೇಕಂತೆ. ಸೊ ಹಂಗಾಗಿ ನಮ್ಮ ಮನೇಲಿ 3 ಜನಕ್ಕೂ ರೆಡಿ ಮಾಡಿಟ್ಬಿಟ್ಟು ದೇವ್ರ ಹತ್ರ ಇಟ್ಬಿಟ್ಟು ಸರಿ ಅಂತ ನಾನೆಲ್ಲ ಮುಗಿಸಿ ದೇವ್ರ ದೀಪ ಹಚ್ಚೋಣ ನೆಮ್ಮದಿಯಾಗಿ ಅಂತ ಬಂದೆ. ಅಷ್ಟರಲ್ಲಿ ನನ್ನ ಮಗಳು ಕೂಡ ಎದ್ದಿದ್ಲು, ನೋಡ್ತಾ ಇದ್ಲು. ಸರಿ ಪೂಜೆ ಎಲ್ಲ ಮುಗಿಸ್ಕೊಳ್ಳೋಣ ಅಂತಂದ್ಬಿಟ್ಟು ನೆಮ್ಮದಿಯಾಗಿ ಪ್ರಶಾಂತವಾಗಿ ದೀಪ ಹಚ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೆ. ಬೆಳಗ್ಗೆನೇ ಒಬ್ಬಟ್ಟು ಮಾಡೋದಕ್ಕಾಗಲಿಲ್ಲ. ಫಸ್ಟು ದೀಪ ಹಚ್ಬಿಡೋಣ, ಅಲ್ಲೇ ಒಬ್ಬಟ್ಟು ಮಾಡಿಬಿಟ್ಟು ನೈವೇದ್ಯಕ್ಕೆ ಇಡೋಣ ಅಂತಂದ್ಬಿಟ್ಟು ಮಾಡ್ಕೊತಾ ಇದ್ದೀನಿ. ಯಾಕಂದರೆ ಆಲ್ರೆಡಿ ನಾನು ಕರ್ಜಿಕಾಯಿ ಮತ್ತು ಇದೆಲ್ಲ ನೈವೇದ್ಯಕ್ಕೆ ಇಟ್ಟಿದ್ನಲ್ವ, ಹಂಗಾಗಿ ಸರಿ ಅಂತ ಅದನ್ನು ಮಾಡಿಕೊಂಡೆ. ದೀಪ ಹಚ್ಕೊಂಡು ಫಸ್ಟು ಗಣೇಶಗೆ ಪೂಜೆ ಮಾಡಬೇಕು ಅಂತ ಹೇಳ್ತಾರೆ. ಹಂಗಾಗಿ ಗಣೇಶಗೂ ಕೂಡ ಪೂಜೆ ಅರ್ಪಿಸ್ಬಿಟ್ಟು ಅದನ್ನು ಕೂಡ ಪೂಜೆ ಮುಗಿಸ್ಕೊಂಡು ಹಾಗೆಯೇ ಲಕ್ಷ್ಮಿ ಹತ್ರ ಪೂಜೆ ಮುಗಿಸ್ಕೊಂಡು ಬೇಡ್ಕೊಂಡು, ಅಂದರೆ ನನ್ನ ಮನಸ್ಸಲ್ಲಿ ಏನಿದೆ ಏನು ಆಗಬೇಕು ಅಂತ ಅಂದ್ಕೊಂಡಿರ್ತೀವಲ್ವ ಅದಾಗಲಿ ಅಂತ ಮನಸ್ಸು ತುಂಬ ಬೇಡ್ಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡೆ. ಹಾಗೆ ದೇವ್ರ ಮನೆಯಲ್ಲಿ ಕೂಡ ಎಲ್ಲ ದೀಪ ಎಲ್ಲ ಹಚ್ಬಿಟ್ಟು ಅದನ್ನು ಕೂಡ ಎಲ್ಲ ರೆಡಿ ಮಾಡಿಕೊಂಡೆ. ನಾವು ಎಷ್ಟು ಎಫರ್ಟ್ ಹಾಕ್ತೀವಿ ಅನ್ನೋದೇ ಮರ್ತೋಗ್ಬಿಡತ್ತೆ. ಅಂದರೆ ಅಷ್ಟು ಖುಷಿ ಕೊಡುತ್ತೆ ನೋಡಿದಾಗ. ತುಂಬ ಒಳ್ಳೆ ಕಳೆ ಅನಿಸ್ತಾ ಇತ್ತು ನನಗೆ, ತುಂಬ ಖುಷಿ ಆಗ್ತಾಯಿತ್ತು. ಇನ್ನೊಂದೇನೆಂದರೆ ಬೆಳಗ್ಗೆನೇ ಪೂಜೆ ಮುಗಿಸ್ತೀವಲ್ವ, ಅದೇ ಒಂದು ಒಳ್ಳೆ ಪಾಸಿಟಿವ್ ವೈಬ್ ಅಂತ ಅನ್ಬೋದು ಅಲ್ವಾ. ಒಂಥರ ಸಮಾಧಾನ ಆಗ್ತಾಯಿತ್ತು. ಸರಿ ಅಂತ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡೆ. ಅಡುಗೆಗೆಲ್ಲ ಏನೂ ರೆಡಿ ಮಾಡ್ಕೊಂಡಿರಲಿಲ್ಲ. ಸರಿ ಆಮೇಲೆ ಮಾಡ್ಕೊಳ್ಳೋಣ ನಿಧಾನಿಗೆ, ಟೈಮ್ ಇದೆಯಲ್ವ. ಯಾಕಂದರೆ ಬೆಳಗ್ಗೆ 6-6:30ಗೆಲ್ಲ ಮುಗ್ದೋಗಿತ್ತು. ಹಂಗಾಗಿ ಮಾಡ್ಕೊಳ್ಳೋಣ ನಿಧಾನಕ್ಕೆ ಅಂತ. ಬಟ್ ಏನಾದರೂ ಸ್ವಲ್ಪ ಟಯರ್ಡ್ ಆಗ್ತಿತ್ತು. ಯಾಕಂದರೆ ನೈಟ್ ಮೇಯ್ನ್ ನಿದ್ದೆ ಇಲ್ವಲ್ಲ. ನಿದ್ದೆ ಇಲ್ಲ ಅಂದರೆ ಏನು ಕೆಲಸ ಮಾಡಬೇಕು ಅಂತ ಅನಿಸಲ್ಲ.
ಪೂಜೆ ಎಲ್ಲ ಮುಗಿಸ್ಕೊಂಡು ಒಬ್ಬಟ್ಟಿಗೆಲ್ಲ ಅಲ್ಲಿ ರೆಡಿ ಮಾಡಿ ಇಟ್ಕೊಂಡೆ ನಾನು. ಯಾಕಂದರೆ ಅದರದ್ದೆಲ್ಲ ನಾನು ಅಡುಗೆದೆಲ್ಲ ಏನೂ ಕ್ಯಾಪ್ಚರ್ ಮಾಡೋದಕ್ಕಾಗಲಿಲ್ಲ. ಅದ್ರದ್ದು ಯಾವುದು ವೀಡಿಯೋನ ನಾನು ಯಾವುದು ಶೂಟ್ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ಸರಿ ಅಂತ ಇವರು ಎಲ್ಲ ಊಟ ಎಲ್ಲ ಮುಗಿಸ್ಕೊಂಡು ನನ್ನ ಮಗಳು ಸ್ವಲ್ಪ ಹಠ ಮಾಡ್ತಿದ್ಲು ಅಂತ ಅಂದ್ಬಿಟ್ಟು ನಮ್ಮ ಮನೆಯವ್ರು ಮನೆಯಲ್ಲೇ ಇದ್ರಲ್ವಾ, ಸೊ ಹಂಗಾಗಿ ಅವಳು ಆಚೆ ಹೋಗ್ತಾ ಇರಬೇಕು, ಇಲ್ಲಾಂದ್ರೆ ಅವಳಿಗೆ ಸಮಾಧಾನ ಆಗಲ್ಲ. ಹಂಗಾಗಿ ಅವಳನ್ನು ಕೂಡ ಒಂದು ಸ್ವಲ್ಪ ಆಚೆ ಎಲ್ಲ ಕರ್ಕೊಂಡೋಗಿ ಬಂದರು. ಅದಂಗೆ ಕಂಟಿನ್ಯೂ ಸಾಯಂಕಾಲದಿಂದ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಮ್ಮ ಮನೇಲಿ ನಾರ್ಮಲಾಗಿ ಒಬ್ಬಟ್ಟು, ರಸ ಮತ್ತು ವಡೆ, ಪಲ್ಯ ಇದೇ ಥರನೇ ಮಾಡ್ಕೊಂಡಿದ್ದೆ. ಅದೇ ಒಂದು 2-3 ಅವರ್ಸ್ ತೊಗೊಂತು. ಸ್ವಲ್ಪ ಟಯರ್ಡ್ ಆಗೋಗಿತ್ತು, ಹಂಗಾಗಿ ಅದ್ರದ್ದು ಯಾವುದೇ ವೀಡಿಯೋನ ನಾನು ಶೂಟ್ ಮಾಡೋದಕ್ಕಾಗಲಿಲ್ಲ. ಸೊ ಬೆಳಗ್ಗೆನೇ ಅರ್ಪಿಸ್ಬಿಟ್ಟು ನಾನು ಪೂಜೆ ಕೂಡ ಮುಗಿಸ್ಕೊಂಡಿದ್ದೆ. ಸಂಜೆ ಇನ್ನು ಎಲ್ಲ ಕುಂಕುಮಕ್ಕೆ ಬರ್ತಾರಲ್ಲ, ಹಂಗಾಗಿ ಸ್ಯಾರಿ ಉಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಸ್ಯಾರಿ ಉಟ್ಕೊಂಡೆ. ಏನಾಯ್ತಪ್ಪ ಅಂದರೆ ಆಚೆ ಸಿಕ್ಕಾಪಟ್ಟೆ ಮಳೆ ಬರ್ತಾಯಿತ್ತಾ. ನಾನು ಫಸ್ಟು ಅವಾಗೆ ಉಟ್ಕೊಂಡಿದ್ನಲ್ವ ಸ್ಯಾರಿ, ಅದು ನನಗೆ ಕಂಫರ್ಟಬಲ್ ಅಂತ ಅನ್ನಿಸ್ಲೇ ಇಲ್ಲ. ಸಿಕ್ಕಾಪಟ್ಟೆ ಮಳೆ ಬರ್ತಾಯಿತ್ತು, ಸ್ಯಾರಿ ಹಾಳಾಗ್ಬಿಡತ್ತೆ ಬೇಡ ಅಂತ ಅಂದ್ಬಿಟ್ಟು ತಿರ್ಗಿ ಅದನ್ನೆಲ್ಲ ರಿಮೂವ್ ಮಾಡಿಬಿಟ್ಟು ಸರಿ ಇಲ್ಲ ಒಬ್ಬೊಬ್ಬರೇ ಅಕ್ಕಪಕ್ಕ ಎಲ್ಲ ಕುಂಕುಮಕ್ಕೆ ಬರೋದಕ್ಕೆ ಸ್ಟಾರ್ಟ್ ಆದರು. ಸರಿ ಅವ್ರಿಗೆಲ್ಲ ಕುಂಕುಮ ಕೊಡೋಣ ಅಂತ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊತಾ ಇದ್ದೆ. ನಮ್ಮ ಮನೆಯವರು ಕೂಡ ಸ್ವಲ್ಪ ಕೆಲಸ ಇದೆ, ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಮನೆಯಲ್ಲೇ ಇದ್ದರು. ಹಂಗಾಗಿ ನನ್ನ ಕೆಲಸ ಇದೆ ಅಮ್ಮ, ನಾನು ಹೋಗ್ತೀನಿ, ನನಗೆ ಟೈಮ್ ಇಲ್ಲ, ನೀನು ಮಾಡ್ಕೊ ಅಂತ ಅಂದ್ಬಿಟ್ಟು ಅವರು ಕೂಡ ಹೊರಟರು. ಮತ್ತು ಊರಿಂದ ನಮ್ಮ ಅತ್ತೆಯವರು ಕೂಡ ಬಂದಿದ್ದರು, ಅವರು ಕೂಡ ಎಲ್ಲ ಹೊರಟರು. ನಾನು ಯಾವುದನ್ನು ನಾನು ಶೂಟ್ ಮಾಡೋದಕ್ಕಾಗಲಿಲ್ಲ, ನನಗೆ ಟೈಮ್ ಆಗಲಿಲ್ಲ. ಅವರು ಕೂಡ ಹೊರಟರು ಊಟ ಎಲ್ಲ ಮುಗಿಸ್ಕೊಂಡು. ಸರಿ ಅಂತ ಇನ್ನು ರಾತ್ರಿಗೆಲ್ಲ ಅಡುಗೆ ಮಾಡೋ ಅಷ್ಟಿಲ್ಲ, ಎಲ್ಲ ಇತ್ತು. ಸೊ ಹಂಗಾಗಿ ಎಲ್ಲ ಅಕ್ಕಪಕ್ಕ ಅರ್ಶಿನ ಕುಂಕುಮ ಕೊಡೋಣ ಅಂತ ಅಂದ್ಬಿಟ್ಟು ಎಲ್ಲನೂ ಕರೆದಿದ್ದೆ. ಅವರು ಕೂಡ ಬಂದಿದ್ದರು. ಈ ಥರ ಅರ್ಶಿನ ಕುಂಕುಮಕ್ಕೆ ಕರೆದು ಅರ್ಶಿನ ಕುಂಕುಮ ಕೊಡೋದಾಗಿರ್ಬೋದು, ಮುತ್ತೈದರಿಗೆ ನಾವೇನೇ ಒಂದು ಮಾಡ್ತೀವಿ ಅಂದರೆ ಅದು ಒಂದು ಒಳ್ಳೆ ವೈಬ್ ಅಂತಲೇ ಹೇಳ್ಬೋದು. ಅಂದರೆ ಹಿರಿಯರು ಮಾಡಿರೋದು ಒಂದು ಕೆಟ್ಟದಂತೂ ಅಲ್ಲ, ಎಲ್ಲ ಒಳ್ಳೆಯದಕ್ಕೆ. ಕೆಲವೊಬ್ಬರು ನಂಬ್ತಾರೆ, ಕೆಲವೊಬ್ರು ನಂಬಲ್ಲ ಅಷ್ಟೇ. ನಾನು ಕೆಲವೊಂದನ್ನು ನಂಬ್ತೀನಿ, ಹಂಗಂತ ತೀರಾ ನಂಬ್ತೀನಿ ಅಂತನೂ ಅಲ್ಲ, ಅಥವಾ ತೀರಾ ನಂಬಲ್ಲ ಅಂತನೂ ಅಲ್ಲ. ಸೊ ಆ ಥರ ಇರುತ್ತೆ ನನ್ನ ಮೈಂಡ್ಸೆಟ್ಟು. ಏನಂದರೆ ಪ್ರತಿ ಸಲ ವರ್ಷ ಹಬ್ಬಕ್ಕೂ ಮಳೆ ಬಂದುಬಿಡುತ್ತೆ ಸಂಜೆ ಹೊತ್ತು. ಮೇನ್ ಪ್ರಾಬ್ಲಮ್ ಅದೇ. ಏನಂದರೆ ನನ್ನ ಫ್ರೆಂಡ್ಸ್ ಎಲ್ಲ ಸ್ವಲ್ಪ ದೂರ ಇದ್ದಾರೆ ಆಯಿತಾ, ಅವ್ರ ಮನೆಗಳ್ಗೆ ಹೋಗೋದಕ್ಕೆ ನನ್ನ ಕೈಲಿ ಆಗಲೇ ಇಲ್ಲ. ಮೊದಲು ನಾವು ರೆಂಟ್ಗೆಲ್ಲ ಇದ್ವಲ್ಲ, ಆ ಮನೆಗಳಿಗಂತೂ ನಾನು ಹೋಗೋಕ್ಕಾಗಿಲ್ಲ. ಪದೇ ಕಾಲ್ ಮಾಡ್ತಾನೇ ಇದ್ದರು. ಮಳೆ ಬರ್ತಾಯಿತ್ತು, ನಮ್ಮ ಮನೆಯವ್ರು ಬೇರೆ ಇರಲಿಲ್ಲ, ನಮ್ಮ ರೋಡ್ಗಳು ಬೇರೆ ಚೆನ್ನಾಗಿಲ್ಲ. ನಾನು ಬೈಕ್ ಎತ್ಕೊಂಡು ಸ್ಯಾರಿ ಉಟ್ಕೊಂಡು ನನ್ನ ಮಗಳನ್ನ ಕರ್ಕೊಂಡು ಹೋದರೆ ನಾನು ಅಷ್ಟೇ ಇನ್ನು ಅಂದ್ಬಿಟ್ಟು ನಾನು ಹೋಗಲಿಲ್ಲ. ನಮ್ಮ ಮನೆಯವ್ರು ಬಂದರೆ ಕರ್ಕೊಂಡು ಹೋಗ್ತಾರೆ ಅಂತ ಅವ್ರಿಗೂ ಪದೇ ಕಾಲ್ ಮಾಡ್ತಾಯಿದ್ದೆ, ಬಟ್ ಅವರು ಬರಲೇ ಇಲ್ಲ. ನನಗೆ ಬೇರೆ ಕೆಲಸ ಇದೆ ಅಂತಂದ್ಬಿಟ್ಟು. ಮತ್ತು ಅವ್ರು ಬಂದಿದ್ದು ಲೇಟ್ ಆಗೋಯಿತು. ಹಂಗಾಗಿ ಸರಿ ಎಷ್ಟಾಗುತ್ತೋ ಅಷ್ಟಾಗಲಿ ಅಂತಂದ್ಬಿಟ್ಟು ನಾನು ನಮ್ಮ ಮನೆ ಹತ್ರನೇ ತುಂಬ ಜನ ಇದ್ದಾರೆ ಅಕ್ಕಪಕ್ಕ ರೋಡವರೆಲ್ಲ. ಸೊ ಹಂಗಾಗಿ ಅವ್ರಿಗೂ ನನಗೆ ಅಲ್ಲೇ ಟೈಮ್ ಇರಲಿಲ್ಲ ಬಿಡಿ, ಅಲ್ಲೇ ಟೈಮ್ ಆಗೋಗಿತ್ತು. ಅವರು ಅರ್ಶಿನ ಕುಂಕುಮಕ್ಕೆ ಬಂದು ಹೋಗೋದು, ನಾನು ಅವ್ರ ಮನೆಗೆ ಹೋಗೋದು, ಹಿಂಗೆ ಆಗೋಗಿತ್ತು ಟೈಮು. ನನಗಂತೂ ತುಂಬ ಅಂದರೆ ತುಂಬ ಖುಷಿ ಆಗ್ತಿತ್ತು. ಎಷ್ಟೇ ಟಯರ್ಡ್ ಫೀಲ್ ಆದ್ರೂ ಅದು ನನಗೆ ಅನ್ನಿಸ್ತಾನೆ ಇರಲಿಲ್ಲ. ಒಂಥರ ಖುಷಿ, ಒಂಥರ ಒಳ್ಳೆ ವೈಬ್ ಅಂತಲೇ ಹೇಳ್ಬೋದು. ಸರಿ ಅಂತ ಎಲ್ಲ ಅರ್ಶಿನ ಕುಂಕುಮ ಎಲ್ಲ ಕೊಟ್ಟು ಎಲ್ಲ ಮುಗಿಸ್ಕೊಂಡೆ. ಲಾಸ್ಟಲ್ಲಿ ಆರತಿ ತೆಗೆದ್ಬಿಟ್ಟು ದೇವ್ರನ್ನ ಕದಲಿಸ್ಬಿಡೋಣ ಅಂತಂದ್ಬಿಟ್ಟು ಮಾಡ್ಕೊತಾ ಇದ್ದೀನಿ. ನಾನು ಆವತ್ತಿಂದನೇ ಎಲ್ಲ ಮುಗಿಸ್ಕೋತೀನಿ. ಯಾಕಂದರೆ ಇದನ್ನೆಲ್ಲ ಮಾಡಬೇಕಂದ್ರೆ ತುಂಬ ಸ್ಟ್ರಿಕ್ಟಾಗಿ, ಅಂದರೆ 3 ದಿನ ಕಂಟಿನ್ಯೂಸ್ ಆಗಿ ತುಂಬ ಪದ್ಧತಿಗಳಿಂದ ಮಾಡಬೇಕಾಗತ್ತೆ. ಹಂಗಾಗಿ ನಾನು ಅವತ್ತು ಒಂದಿನನೇ ಮುಗಿಸ್ಕೊತೀನಿ. ಸರಿ ಅಂತ ಲಾಸ್ಟಲ್ಲಿ ಆರತಿ ಎಲ್ಲ ಎತ್ಬಿಟ್ಟು ಕದಲಿಸೋಣ ಅಂತ ಮಾಡ್ಕೋತಾ ಇದ್ದೆ. ನಮ್ಮ ಮನೆಯವರು ಕೂಡ ಬಂದರು. ಆವಾಗ ಕರೆದ್ರು ಬಾ ಹೋಗೋಣ ಅಂತ. ನಾನು ಬರಲ್ಲ, ನಾನು ಇಷ್ಟೊತ್ತು ಆಗೋಗಿದೆ ಟೈಮು, ಇನ್ನು ತುಂಬ ಟೈಮ್ ಆಗೋಗಿತ್ತು, 9:30 ಆಗೋಗಿತ್ತು. ಸೊ ಹಂಗಾಗಿ ಬೇಡ ಅಂದ್ಕೊಂಡು ಸುಮ್ಮನಾಗದೆ. ಹಂಗಾಗಿ ಇಲ್ಲಿ ಅರ್ಶಿನ ಕುಂಕುಮ ಎಲ್ಲ ಇಟ್ಬಿಟ್ಟು ಅಮ್ಮನವ್ರಿಗೆ ಆರತಿ ಕೂಡ ತೆಗೆದು ಬೇಡ್ಕೊಂಡು, ಇನ್ನು ನೆಕ್ಸ್ಟ್ ವರ್ಷ ಇನ್ನಷ್ಟು ಒಳ್ಳೆಯದಾಗಲಿ, ಇನ್ನಷ್ಟು ಚೆನ್ನಾಗಾಗಲಿ, ಒಳ್ಳೆಯ ಆರೋಗ್ಯ ಇದೆಲ್ಲ ಕೊಡು ಅಂತ ಮನಸ್ಸು ತುಂಬ ಕೇಳಿಕೊಂಡು ಬೇಡ್ಕೊಂಡು ದೇವ್ರನ್ನ ಕದಲಿಸ್ಬಿಟ್ಟೆ. ಈ ಥರ 3 ಸಲ ಕದಲಿಸ್ಬೇಕಾಗತ್ತೆ. ಸೊ ನೀವೆಲ್ಲ ಯಾರೋ ಒಬ್ಬೊಬ್ರು ಒಂದೊಂದು ಥರ ಮಾಡ್ತೀರಾ, ನಾನು ಮಾಡೋದು ಯಾವಾಗೂ ಇದೇ ಥರನೇ. ಹಾಗೆ ನಮ್ಮ ಮನೆಯವರು ಬಂದು ಲಾಸ್ಟಲ್ಲಿ ನಿನಗೆ ದೃಷ್ಟಿ ಆಗಿದೆ, ಲಕ್ಷ್ಮಿಗಲ್ಲ ಅಂತ ಅಂದ್ಬಿಟ್ಟು ನನಗೆ ದೃಷ್ಟಿ ಕೂಡ ತೆಗೆದ್ರು. ಒಂಥರ ಖುಷಿ ಆಯಿತು. ಸೊ ನೋಡಿದ್ರಲ್ಲ ನಮ್ಮನೆ ವರಮಹಾಲಕ್ಷ್ಮಿ ಹಬ್ಬ ಯಾವ ರೀತಿ ಇತ್ತು ಅಂತ. ಸೊ ಐ ಹೋಪ್ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಟೇಕ್ ಕೇರ್, ಬೈ.